ಅನ್ನಪೂರ್ಣೇಶ್ವರಿ ಠಾಣೆಗೆ ನಟ ದರ್ಶನ್ ಅವರನ್ನು ಶಿಫ್ಟ್ ಮಾಡಲಾಗಿದೆ. ದರ್ಶನ್ಗೆ ಬಂತು ದೊನ್ನೆ ಬಿರಿಯಾನಿ. ಹೋಟೆಲ್ನಿಂದ ದೊನ್ನೆ ಬಿರಿಯಾನಿಯನ್ನು ತಂದಿದ್ದಾರೆ ಸಿಬ್ಬಂದಿಗಳು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 10ಕ್ಕೂ ಹೆಚ್ಚು ಬಾಕ್ಸ್ನಲ್ಲಿ ಬಿಸಿ ಬಿಸಿ ಬಿರಿಯಾನಿಯನ್ನು ತಂದಿದ್ದಾರೆ ಸಿಬ್ಬಂದಿಗಳು. ಅನ್ನಪೂರ್ಣೇಶ್ವರಿ ಠಾಣೆಗೆ ನಟ ದರ್ಶನ್ ಅವರನ್ನು ಶಿಫ್ಟ್ ಮಾಡಲಾಗಿದೆ. 6 ದಿನಗಳ ಕಾಲ ಪೊಲೀಸರ ಕಸ್ಟಡಿಗೆ ನ್ಯಾಯಾಲಯ ಕೊಟ್ಟಿರುವಂಥದ್ದು. ಈ ಬೆನ್ನಲ್ಲೇ ಪೊಲೀಸರ ಕಸ್ಟಡಿಯಲ್ಲಿರುವಂತಹ ಮರ್ಡರ್ ಕೇಸ್ನ ಆರೋಪಿಗಳಿಗೆ ಹೋಟೆಲ್ನಿಂದ ಬಿಸಿ ಬಿಸಿಯಾದಂತಹ ದೊನ್ನೆ ಬಿರಿಯಾನಿ ರಾತ್ರಿಯ ಊಟಕ್ಕೆ ಬಂದಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅನ್ನಪೂರ್ಣೇಶ್ವರಿ ಠಾಣೆ ಅಲ್ಲೇನೇ ಈಗ ದರ್ಶನ್ ಅವರು ಇರುವಂತಹದ್ದು. ಅಲ್ಲೇನೇ ಈಗ ಇನ್ವೆಸ್ಟಿಗೇಷನನ್ನು ಆರಂಭಿಸಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಬೆನ್ನಲ್ಲೇ ಅವರ ಇಷ್ಟದ ದೊನ್ನೆ ಬಿರಿಯಾನಿಯನ್ನು ತಂದು ಸಿಬ್ಬಂದಿಗಳು ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇರುವಂಥದ್ದು. ನಟ ದರ್ಶನ್ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಒಂದು ಕಡೆ ಮರ್ಡರ್ ಕೇಸ್ನ ಪ್ರಮುಖ ಆರೋಪಿಯಾಗಿದ್ದಾರೆ, ಮತ್ತೊಂದು ಕಡೆ ಅವರ ವಿರುದ್ಧ ಅಪಹರಣ ಕೇಸ್ ಕೂಡ ದಾಖಲಾಗಿರುವಂಥದ್ದು. ದರ್ಶನ್ ಆಪ್ತೆ ನಟಿ ಪವಿತ್ರ ಗೌಡ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪರಹ ಕಮೆಂಟ್ ಹಾಕಿದ ರೇಣುಕಾಸ್ವಾಮಿ ಅಪಹರಣ ಮತ್ತು ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಬಂಧನಕ್ಕೊಳಗಾಗಿದ್ದಾರೆ. ನಟ ದರ್ಶನ್ ಆಪ್ತೆ ಪವಿತ್ರ ಗೌಡ ಹಾಗೂ ಆಪ್ತ ವಲಯದ 11 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಈ ಅರೆಸ್ಟ್ನ ಬೆನ್ನಲ್ಲೇ ವಿಚಾರಣೆ ನಡೆಸಿದಂತಹ ಪೊಲೀಸರು ಕೋರ್ಟ್ ಮುಂದೆ ನಟ ದರ್ಶನ್ ಅವರನ್ನ ಹಾಗೂ ಅವರ ಗ್ಯಾಂಗ್ ಅನ್ನ ಹಾಜರುಪಡಿಸಿದ್ರು. ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಾಲಯ 6 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ನ್ಯಾಯಾಂಗ ಬಂಧನ ಅಲ್ಲ, ಪೊಲೀಸ್ ಕಸ್ಟಡಿಗೆ ಕೊಟ್ಟಿರುವಂತಹದ್ದು. ಈಗ ಅಲ್ಲಿ ವಿಚಾರಣೆಯನ್ನು ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಪೊಲೀಸರು. ಇನ್ನು ನ್ಯಾಯಾಧೀಶರ ಎದುರಿಗೆ ನಟ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಪ್ರೆಸೆಂಟ್ ಮಾಡ್ತಾ ಇದ್ದ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಈ ಮರ್ಡರ್ ಕೇಸ್ನ ಪ್ರಮುಖ ಆರೋಪಿ ದರ್ಶನ್ ನ್ಯಾಯಾಧೀಶರ ಎದುರು ಗಳಗಳನೆ ಕಣ್ಣೀರಿಟ್ಟಿದ್ದಾರೆ. ಕಟಕಟೆಯಲ್ಲಿ ಕೈಕಟ್ಟಿ ನಿಂತಿದ್ದಂತಹ ದರ್ಶನ್ ಗಳೋ ಅಂತ ಹತ್ತಿದ್ದಾರೆ. ಪವಿತ್ರ ಗೌಡ ಕೂಡ ಜಡ್ಜ್ ಮುಂದೆ ಕಣ್ಣೀರಿಟ್ಟಿದ್ದಾರಂತೆ. ನ್ಯಾಯಾಧೀಶರು ಕಸ್ಟಡಿಗೆ ಅಂತ ಹೇಳ್ತಿದ್ದಂತೆ ಇಬ್ಬರು ಕಣ್ಣೀರಿಟ್ಟಿದ್ದಾರೆ. ಇನ್ನು ಪೊಲೀಸರ ವಿಚಾರಣೆಯ ವೇಳೆಯೂ ಕೂಡ ದರ್ಶನ್ ನಾನೇನು ತಪ್ಪು ಮಾಡಿಲ್ಲ, ಬರೀ ಬುದ್ಧಿ ಹೇಳಿ ಅಂತ ಹೇಳಿದ್ದೆ ಅಷ್ಟೇ, ಈ ಪ್ರಕರಣದಲ್ಲಿ ನಂದೇನು ತಪ್ಪಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಪೊಲೀಸ್ ಠಾಣೆಯಲ್ಲಿ ಭೇಟಿಯಾದಂತಹ ತಮ್ಮ ಪರ ವಕೀಲರ ಎದುರು ದರ್ಶನ್ ನಾನೇನು ಮಾಡಿಲ್ಲ, ನಂಗೇನು ಗೊತ್ತಿಲ್ಲ ಅಂತ ಹೇಳಿದ್ದಾರಂತೆ. ನನಗೂ ಇದಕ್ಕೂ ಯಾವುದೇ ರೀತಿಯ ಲಿಂಕ್ ಇಲ್ಲ, ನನ್ನನ್ನು ಬಿಟ್ಟುಬಿಡಿ ಅಂಥೇಳಿ ವಕೀಲರ ಮುಂದೆ ನಟ ದರ್ಶನ್ ಅಳಲನ್ನು ತೋಡ್ಕೊಂಡಿದ್ದಾರೆ. ಇನ್ನು ದೂರವಾಣಿಯಲ್ಲಿ ಸಂಪರ್ಕಿಸಿದಂತಹ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಮುಂದೆಯೂ ಕೂಡ ನಾನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ, ಈ ಕೊಲೆ ಹೇಗಾಯಿತು ನನಗೆ ಗೊತ್ತಿಲ್ಲ ಅಂಥೇಳಿ ಮಾತನಾಡಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಕಾಮಾಕ್ಷಿ ಪಾಳ್ಯದ ಮರ್ಡರ್ ಕೇಸ್ನಲ್ಲಿ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಅವರಾಗಿರುವಂತಹದ್ದು. ಸಹಜವಾಗಿಯೇ ಈಗ ಈ ಪ್ರಕರಣದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಹತ್ಯೆಯಾದಂತಹ ರೇಣುಕಾಸ್ವಾಮಿ ಕೂಡಿಟ್ಟು ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ವಿಚಾರ. RR ನಗರದ ಶೆಡ್ಗೆ ನಟ ದರ್ಶನ್ ಬಂದು ಹೋಗುವಂತಹ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ರೇಣುಕಾಸ್ವಾಮಿ ಹತ್ಯೆಗೂ ಮುನ್ನ ಭಾನುವಾರ ಮುಂಜಾನೆ ಶೆಡ್ಗೆ ದರ್ಶನ್ ಬಂದು ಹೋದ ಬಗ್ಗೆ CCTVಯ ಫುಟೇಜ್ ಸಿಕ್ಕಿರುವಂಥದ್ದು. ಅದನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇದೀಗ CCTVಯ ದೃಶ್ಯ ಪ್ರಕರಣಕ್ಕೆ ಮತ್ತಷ್ಟು ಗಂಭೀರತೆಯನ್ನು ಕೊಟ್ಟಿದೆ. ಹತ್ಯೆಯಾದಂತಹ ರೇಣುಕಾಸ್ವಾಮಿ ದೇಹದ ಮೇಲೆ 15 ಕಡೆ ಗಾಯದ ಗುರುತು ಪತ್ತೆಯಾಗಿದೆ. ಮೂಗು, ಕಾಲು, ತಲೆ, ಬೆನ್ನು, ದವಡೆ ಸೇರಿದಂತೆ 15 ಕಡೆಗಳಲ್ಲಿ ಗಾಯವಾಗಿರುವಂಥದ್ದು. ರಾಡು ಮತ್ತು ಕಟ್ಟಿಗೆಯ ಪೀಸ್ನಿಂದ ಹಲ್ಲೆಯನ್ನು ಮಾಡಲಾಗಿದೆ. ಫೊರೆನ್ಸಿಕ್ ವೈದ್ಯರ ಪರೀಕ್ಷೆಯಲ್ಲಿ ಇದೆಲ್ಲವೂ ಕೂಡ ಗೊತ್ತಾಗಿರುವಂಥದ್ದು. ಸದ್ಯ ರೇಣುಕಾಸ್ವಾಮಿ ಕೊಲೆಯಾಗಿದ್ದಂತಹ RR ನಗರದ ಶೆಡ್ ಅನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ.